ಎಲ್ಲ ನಮ್ಮ ಫಲಾನುಭವಿಗಳಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಮಾಡಿ ತುಂಬ ದಿವಸ ಆದಮೇಲೆ ಈ ಒಂದು ಈ ವಿಡಿಯೋದಲ್ಲಿ ನಾವು 2 ವಿಷಯ ನೋಡ್ತೀವಿ. ಮೊದಲನೇದಾಗಿ ಮನೆಗಳು ಆದಷ್ಟು ಬೇಗ ಹಸ್ತಾಂತರ ಮಾಡಿ ಅಂತ ನಮ್ಮ ಕಡೆಯಿಂದ ಹಲವಾರು ಸ್ಥಳಗಳಲ್ಲಿ ಇರುವಂಥ WO ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕಮ್ಯುನಿಕೇಷನ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಮಾಡಿಕೊಡಿ ಅಂತ. ಸೊ ಎರಡನೇದು, ಮನೆ ಸುಮಾರು ವರ್ಷ ಆಗಿರುತ್ತೆ, 1,50,000 ರೂಪಾಯಿ ಕಟ್ಬಿಟ್ಟು. ಸೊ ಇನ್ನೂ ತನಕ ಅದನ್ನು ಕಟ್ಟಿ ಸೆಲೆಕ್ಟಾಗಿರೋರಿಗೆ ನೆಕ್ಸ್ಟ್ ಏನು ಪ್ರೊಸೆಸ್ ಆಗ್ಬೋದು, ಏನು ಮಾಡ್ಬೋದು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರಿಗೆ ಮಾಹಿತಿ ಸರಿಯಾಗಿ ಹೋಗ್ತಾ ಇಲ್ವೋ ಶೇರ್ ಮಾಡಿ. ಓಕೆ, ವಿಡಿಯೋ ನೋಡೋಣ. ಫಸ್ಟ್, ಹಲವಾರು ಸ್ಥಳಗಳು ಬರುವಂಥ ನೆಕ್ಸ್ಟ್ ತಿಂಗಳು ಎಂಟು ಒಳಗಡೆ, ಅಂದರೆ ಈ ತಿಂಗಳಿಂದ ನೆಕ್ಸ್ಟ್ ತಿಂಗಳು ಎಂಟು ಒಳಗಡೆ ಸ್ಥಳದಲ್ಲಿ ಹಸ್ತಾಂತರ ಮಾಡುವಂಥ ಸಾಧ್ಯತೆಗಳಿದೆ. ಅದರಲ್ಲಿ ತುಂಬ ದಿವಸದಿಂದ ತುಂಬ ಜನ ನನ್ನನ್ನು ಕೇಳ್ತಾ ಇದ್ದಿದ್ದು. ಸೊ ಕೆಂಚನಪುರ, ಹಲವಾರು ಜನ ಕೇಳ್ತಾ ಇದ್ದಿದ್ದು ಕೆಂಚನಪುರದ್ದು ಸ್ವಲ್ಪ ಕೆಲಸಗಳಾಗೋದಿದೆ. ಒಂದು ಕರೆಂಟದು ಮತ್ತು ನೀರು ವ್ಯವಸ್ಥೆಗಳು ಮಾಡಿ ಆದಷ್ಟು ಬೇಗ ಈ ತಿಂಗಳು ಎಂಟು ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ WE ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ವಿ. ಸೊ ಆದಷ್ಟು ಬೇಗ ಈ ತಿಂಗಳು ಎಂಟು ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ಈ ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸ್ಕೊಂಡು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿವಸ ಡಿಲೇ ಆಗಿದೆ, ಬಟ್ ಇನ್ಮೇಲೆ ಡಿಲೇ ಆಗಬಾರ್ದು, ಆದಷ್ಟು ಬೇಗ ಕಂಪ್ಲೀಟೇಷನ್ ಮಾಡಿ ಹಸ್ತಾಂತರ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಸೊ ಇದು ಸುಮಾರು ದಿವಸಗಳಿಂದ ನಾಡಿದ್ದಾರಂಥ ಒಂದು ಫಾಲೋಅಪ್. ಸೊ ಆದಷ್ಟು ಬೇಗ ನಮ್ಮ ಪ್ರತಿಯೊಂದು ಫಲಾನುಭವಿಗಳಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನು ಹಲವಾರು ಸ್ಥಳಗಳಲ್ಲಿ ಇವಾಗ ಬಿದ್ರಲ್ಲಿ ಇರ್ಬೋದು. ಸೊ ಅದೆಲ್ಲ ಕೂಡ ಆಲ್ಮೋಸ್ಟ್ ಈ ಮಂತ್ ಎಂಟು ನೆಕ್ಸ್ಟ್ ಮಂತ್ ಒಳಗಡೆ ಹಸ್ತಾಂತರ ಮಾಡುವಂಥ ಸಾಧ್ಯತೆ ಇದೆ ಈ ಬ್ಲಾಕ್. ಸೊ ಈ 80-90% ಕೆಲಸಗಳಾಗಿದೆಯೋ ಅದನ್ನೆಲ್ಲ ಹಸ್ತಾಂತರ ಮಾಡೋಕ್ಕೆ ಮುಂದೆ ಬರ್ತಾರೆ. ಸೊ ನಮ್ಮ ಫಲಾನುಭವಿಗಳು ಹಲವಾರು ತೊಂದರೆಗಳಲ್ಲಿ ಇರೋದನ್ನು ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಸತಿನೂ ನಮ್ಮ ಕಡೆಯಿಂದ ಅವರಿಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಯಲ್ಲಿ ಹಲವಾರು ಸ್ಥಳಗಳು ಹಸ್ತಾಂತರ ಆಗುತ್ತೆ. ಸೊ ಪ್ರತಿಯೊಬ್ಬರು ಇಷ್ಟು ದಿವಸ ಕಾಯ್ದು ಇನ್ನು ಮುಂದೆ ಕಾಯ್ತಾ ಇರುವಂಥ ಪ್ರತಿಯೊಂದು ಫಲಾನುಭವಿಗಳಿಗೂ ಆದಷ್ಟು ಬೇಗ ಒಳ್ಳೆಯ ಸುದ್ದಿ ಸಿಗಲಿ ಅಂತ ಸಿಗುತ್ತೆ. ಕಂಟಿನ್ಯೂಷನ್ ಆಗಿ ನಮ್ಮ ಒಂದು ಫಾಲೋ ಕೂಡ ಇರುತ್ತೆ. ಅದಾದಮೇಲೆ ಇನ್ನು ಹಲವಾರು ಸ್ಥಳಗಳಲ್ಲಿ ಆ ನೀರಿನ ವ್ಯವಸ್ಥೆ ಇರ್ಬೋದು, ಈ ಎಲೆಕ್ಟ್ರಿಕ್ ಮೀಟರ್ಸು. ಸೊ ಹಲವಾರು ಸ್ಥಳದಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಆದಷ್ಟು ಬೇಗ ಅದನ್ನು ಕೂಡ ಮುಗಿಸ್ಕೊಡಿ ಅಂತ. ಸೊ ನೀವು ಆಲ್ರೆಡಿ ಲೆಟ್ರನ್ನ ಏನು ಕೊಟ್ಟಿದ್ದೀವಿ ಅಂತ ಕೂಡ ತಮ್ಮ ಮುಂದೆ ತಿಳಿಸಿದ್ದೀವಿ. ಸೊ ಇನ್ನು ನೆಕ್ಸ್ಟು ಕ್ಲಿಯರಾಗಿ ಹೋಗುತ್ತೆ. ಸೊ ನೋಡೋಣ. ಅದಾದಮೇಲೆ ಇವಾಗ ಎರಡನೇ ವಿಷಯ ನಾವು ನೋಡೋಣ. ಇವಾಗ ಒಂದು 50,000 ರೂಪಾಯಿ, 1,00,000 ರೂಪಾಯಿ ಕಟ್ಟಿ ತುಂಬ ದಿವಸ ಆಗಿದೆ. ಸೊ ಇದಾದಮೇಲೆ ಹಲವಾರು ಡಿಮಾಂಡ್ ಲೆಟರ್ಸ್ ಕೊಟ್ಟಿರ್ತಾರೆ, ಹಲವಾರು ಸತಿ ಇಂಟಿಮೇಷನ್ ಮಾಡಿರ್ತಾರೆ. ಸೊ ಇನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಅವುಗಳನ್ನ ಏನು ಮಾಡ್ಬೋದು ಅಂತ ನೋಡಿದ್ರೆ, ಮನೆ ಬಂದು ಅದು ತೊಗೊಳಕ್ಕಾಗಿಲ್ಲ ಅಂದರೆ ಬೇರೊಬ್ಬರಿಗೆ ಅದನ್ನು ಮುಖಾಂತರನೋ ಅಥವಾ ತಿರ್ಗಿ ಅಪ್ಲಿಕೇಶನ್ ಮುಖಾಂತರನೋ ಕೊಡುವ ಸಾಧ್ಯತೆ ಆಗ್ತಾಯಿದೆ. ಸೊ ಹಾಗಾಗಿ ನಮ್ಮ ಕನಸಿನ ಮನೆಯನ್ನು ಆದಷ್ಟು ಬೇಗ ಏನು ಅದಕ್ಕೆ ಪ್ರೋಸೆಸ್ ಇದೆ, ಯಾವ ರೀತಿ ಪೇಮೆಂಟ್ ಮಾಡಬೇಕು, ಸೊ ಅದನ್ನು ನೋಡಿ ತಾವು ಮನೆಯನ್ನು ಪಡ್ಕೋಬೇಕಾಗಿದೆ. ಸೊ ಅದನ್ನು ಪಡ್ಕೊಳ್ಳಿ. ದಯವಿಟ್ಟು ಮನೆಯನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಸೊ ಮುಂದೆ ಬರುವಂಥ ದಿವಸಗಳಲ್ಲಿ ಒಂದು 13,000 ಒಂದು ಫಲಾನುಭವಿಗಳು ಏನಿದ್ದಾರೋ ಸೊ ಇನ್ನೂ ಕಟ್ಟಿಲ್ಲ ಅಂತ. ಸೊ ಅದರ ಮೇಲೇನೂ ಇರ್ಬೋದು. ಇನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಈ ಥರ ರೀತಿ ತೊಂದರೆ ಆಗದಂಗೆ ಪ್ರತಿಯೊಬ್ಬರು ಆದಷ್ಟು ಬೇಗ ಈ ಕನಸಿನ ಮನೆಯನ್ನು ಪಡ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಕಡೆ ಇನ್ನು ಏನು ನಮ್ಮ ಫಲಾನುಭವಿಗಳಿಗೆ ಫಾಲೋಅಪ್ ಇರಬೇಕು ಅದು ಕಂಟಿನ್ಯೂಷನ್ ಆಗಿ ಮಾಡ್ತೀವಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಧನ್ಯವಾದ.